ಏನು ಹಿಮಾಲಯಕ್ಕ? ನಮ್ಮ ಗುರುಗಳು ಇರೋದೇ ಅಲ್ಲಿ. ಏನಂದ್ರು ಅವರು? ಈ ವರ್ಷ ಮದುವೆ ಆಗ್ಬೋದಂತೆ, ಆ ಯೋಗ ಇದೆಯಂತೆ. ಹಾಗಾದ್ರೆ ಈ ಆಸಾಮಿನ ಮದುವೆ ಆದರೆ ನಂದು ಅಂತ ಒಂದು ಮನೆನೂ ಸಿಗತ್ತೆ. ಸಾಯೋ ಕಾಲದಲ್ಲಿ ಈ ಅಪ್ಪನ ಜೊತೆ ಆರಾಮಾಗಿರ್ಬೋದು. ಆದರೆ ನಾನು ನಮ್ಮೂರು ಬೆಟ್ಟದ ಮಲ್ಲೇಶ್ವರನ್ನ ದರ್ಶನ ಮಾಡಬೇಕು. ಅಲ್ಲಿಗೆ ಹೋಗೋಕ್ಕಾಗ್ತಿಲ್ವಲ್ಲ ಅನ್ನೋದೇ ನಂಗೆ ಬೇಜಾರು. ಯಾಕೆ? ಯಾಕಂದರೆ ಅಲ್ಲಿಗೆ ಹೋಗಬೇಕು ಅಂದರೆ ನನ್ನ ಸ್ವಂತ ದುಡ್ಡಲ್ಲಿ ಹೋಗೋ ಹಾಗಿಲ್ಲ. ಮತ್ತೆ ನನ್ನನ್ನು ತುಂಬ ಪ್ರೀತಿಸೋರು 10 ಮನೆಗಳಲ್ಲಿ ಭಿಕ್ಷೆ ಬೇಡಿ ತಂದುಕೊಟ್ಟು ದುಡ್ಡಿಂದ ನಾನು ದೇವ್ರ ದರ್ಶನ ಮಾಡಬೇಕಂತೆ. ನನ್ನ ಹತ್ರ ಕೋಟಿ ಕೋಟಿ ಕೊಳಿತಾ ಬಿದ್ದಿದ್ರು ನಾನು ದೇವ್ರ ದರ್ಶನ ಮಾಡೋಕ್ಕಾಗ್ತಿಲ್ಲ ಅನ್ನೋದೇ ನನ್ನ ಗೋಳು. ನಾನು ಬೇರೆ ಕಟ್ಟುಮಸ್ತಾಗಿರೋ ಒಂಟಿ ಹುಡುಗ. ನನ್ನ ನೋಡಿ ಯಾರು ತಾನೇ ಭಿಕ್ಷೆ ಹಾಕ್ತಾರೆ? ಅರೆ, ಯಾಕೆ ಹಾಗೆ ಹೇಳ್ತಿದ್ದೀರಾ? ನಿಮ್ಮವರು ಅಂತ ನಾನಿಲ್ವಾ? ಇದೆಯಾ ಮಣ್ಣು ಮುಖಕ್ಕೆ ನಿಮಗೋಸ್ಕರ ನಾನೇ ಭಿಕ್ಷೆ ಬೇಡ್ತೀನಿ ಅಂತ ಒಂದು ಮಾತಾದರೂ ಹೇಳ್ತಿದ್ಯಾ ನೋಡು. ಹೌದು, ಈಗ ನೀವು ಭಿಕ್ಷೆ ಬೇಡಬೇಕು ಅಂದ್ರಲ್ಲ, ಯಾರು ಭಿಕ್ಷೆ ಬೇಡ್ತಾರೆ? ದೇವಸ್ಥಾನಕ್ಕೆ ಹೇಗೆ ಹೋಗ್ತೀರಾ? ಗೊತ್ತಿಲ್ಲ ನನ್ನ ರತ್ನ, ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀನು ಯೋಚನೆ ಮಾಡು, ಏನಾದರೂ ಐಡಿಯಾ ಹೊಳೆದ್ರೆ ನನಗೆ ಹೇಳು, ಸರಿನಾ? ಸರಿ. ಲೇ ರತ್ನ ಏಣಿ, ನಿನ್ನ ಕೈಲೇ ಭಿಕ್ಷೆ ಬೇಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ದಾಮಿನಿನೇ ಅಲ್ಲ ಕಣೆ. ಫ್ರೆಂಡ್ಸ್, ನಾನು ಮಾಡ್ತಾ ಇರೋದು ಸರಿಯಾಗಿದೆ ತಾನೇ? ನೋಡಿ ಯಶ್ಮಂದ್ರ, ಯಾವುದೇ ಕಾರಣಕ್ಕೂ ಪುಟಾಣಿ ಹತ್ರ ಹೋಗಿ ಯಾಕೆ ಹೀಗೆ ಮಾತಾಡಿದೆ, ಇದನ್ನೆಲ್ಲ ಜನನಿ ಹೇಳ್ಕೊಟ್ಲ ಅಂತ ನೀವು ಯಾವುದೇ ಕಾರಣಕ್ಕೂ ಕೇಳೋ ಹಾಗಿಲ್ಲ. ಇನ್ನು ಯಾವಾಗ ಕೇಳಲಿ ಪಾರು? ಇವತ್ತು ನಿನ್ನ ಕೆಟ್ಟಮ್ಮ ಅಂತ ಅಂದೋಳು ಇನ್ನೇನಾದ್ರೂ ಕೆಟ್ಟದಾಗ ಹೇಳ್ತಾಳೆ. ಎಲ್ರ ಮುಂದೆ ಅವಮಾನ ಆದ್ಮೇಲೆ ಕೇಳಲ್ಲ? ಹಾಗಲ್ಲ ಯಜಮಾನ್ರೆ, ಸಮಯ ಸಂದರ್ಭ ನೋಡ್ಕೊಂಡು ನಾವೇ ಪುಟಾಣಿ ಹತ್ರ ನಿಧಾನಕ್ಕೆ ಮಾತಾಡೋಣ. ಸಾರ್ಥಿ, ಪುಟಾಣಿ ಎಲ್ಲಿ? ಅಮ್ಮವ್ರು ಕರ್ಕೊಂಡು ಹೋದ್ರು. ಅತ್ಯಮ್ಮನ ಯಾಕಪ್ಪ? ಗೊತ್ತಿಲ್ಲಮ್ಮ, ಬಾಗ್ಲತ್ರನೇ ಕಾಯ್ಕೊಂಡು ನಿಂತಿದ್ರು ಅಮ್ಮವರು. ಪುಟಾಣಿನ ಕಾರಿಂದ ಇಳಿಸ್ಕೊಂಡು ಕೂಡಲೇ ಅದ್ರ ಹತ್ರ ಮಾತಾಡ್ಬೇಕು ಅಂತ ಕರ್ಕೊಂಡೋದ್ರು. ಯಾಕೆ ದೊಡ್ಡ ಯಜಮಾನ್? ಅದೇ ಅಪ್ಪ, ನಮ್ಮ ಪುಟಾಣಿ ಎಲ್ಲರ ಮುಂದೆ ನನ್ನ ಕೆಟ್ಟಮ್ಮ ಅಂತ ಹೇಳಿದ್ಲಲ್ಲ, ಅದನ್ನ ಹೋಗಿ ಕೇಳ್ತಾರಂತೆ ಯಾಕೆ ಹಾಗೆ ಹೇಳಿದೆ ಅಂತ. ಏನಂತ ಕೇಳ್ತೀನಿ ದೊಡ್ಡ ಅಂದ್ರೆ? ಯಜಮಾನ್ರಿಗೆ ಅದನ್ನ ಹೇಳ್ಕೊಟ್ಟಿರೋದು ಜನನಿ ಅನ್ನೋ ಅನುಮಾನ ಇದೆಯಪ್ಪ. ಜನನಿನ? ನನಗೇನೋ ಹಾಗನ್ನಿಸ್ತಿಲ್ಲಪ್ಪ. ಕಾರಲ್ಲಿ ಹೋಗ್ಬೇಕಾದ್ರೆ ಯಾರು ನಿನಗೆ ಆ ಮಾತುಗಳನ್ನು ಹೇಳ್ಕೊಟ್ಟಿದ್ದು ಅಂತ ಪುಟಾಣಿ ಹತ್ರ ಬಾಯಿ ಬಿಡ್ಸೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅವಳು ಏನು ಹೇಳಲೇ ಇಲ್ಲ. ಸರಿ, ಅಮ್ಮ ಪುಟಾಣಿ ಹತ್ರ ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೋಬೇಕು, ಬನ್ನಿ. ಇವತ್ತು ಸ್ಕೂಲಿಂದ ಬಂದ ತಕ್ಷಣ ನನ್ನ ಇಲ್ಲಿಗೆ ಕಟ್ಕೊಂಡು ಬಂದ್ರಲ್ಲ, ಏನಾದ್ರೂ ಕೊಟ್ಟಿರಾ? ಅಬ್ಬಬ್ಬಬ್ಬ ಚಿನ್ಕುರುಳಿ, ಅದು ಎಷ್ಟು ಚೆನ್ನಾಗಿ ಗೆಸ್ ಮಾಡಿದೀಯೇ. ಥ್ಯಾಂಕ್ ಯು ಅಜ್ಜಿ. ಪುಟಾಣಿ, ಈ ಮನೇಲಿ ನಿನಗೆ ಯಾರ್ಯಾರು ಇಷ್ಟ ಅಂತ ಅವತ್ತೊಂದ್ಸಲ ಕೇಳಿದ್ದೆ ಅಲ್ವಾ? ಈಗ ತಿರ್ಗಾ ಕೇಳ್ತಾ ಇದ್ದೀನಿ, ಯಾರ್ಯಾರು ಇಷ್ಟ? ನಂಗೆಲ್ರೂ ಇಷ್ಟ. ಎಲ್ರು ಅಂದ್ರೆ? ನೀವು, ತಾತ, ಅಂಬಾರಿ ತಾತ, ದಾಮಿನಿ ಅಜ್ಜಿ, ಮಮ್ಮಿ, ಸಾರಥಿ, ಪಾ.
ಪುಟಾಣಿ, ಪಾರು ಅಂತ ಹೇಳಕ್ ಹೋಗಿ ಹಾಗೆ ಸುಮ್ಮನಾಗ್ಬಿಟ್ಟೆ? ಯಾಕೆ? ಪಾರುನ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ? ಪಾರು ಕೆಟ್ಟೋಳು ಅಂತ ಹೇಳಿದ್ಯಲ್ಲ, ಯಾಕೆ ಹಾಗೆ ಹೇಳ್ದೆ? ಏನ್ ಕಾರಣ ಅದಕ್ಕೆ? ಯಾಕೆ ಪಾರು ಕೆಟ್ಟೋಳು ಅಂತ ಹೇಳ್ದೆ ಕಂದ? ಪಾರು ನಂಗೆ ಫೋನೇ ಕೊಡಲ್ಲ. ಕೈಯಲ್ಲಿ ಫೋನ್ ಇಟ್ಕೊಂಡಿದ್ರೆ ಸಾಕು, ಬೇಡ, ಒಳ್ಳೆದಲ್ಲ ಅಂತ ಕಿತ್ಕೊಬಿತ್ತಾಳೆ. ಓ, ಅದಕ್ಕ ನೀನು ಪಾರುನ ಕೆಟ್ಟೋಳು ಅಂತ ಹೇಳಿದ್ದು? ಮತ್ಯಾರು ನಿಂಗೆ ಫೋನ್ ಕೊಡ್ತಾರೆ? ಮಮ್ಮಿ. ನನ್ ಬೇಡ ಅಂಟೂನು ತೆಕ್ಕೋ ಫೋನಲ್ಲಿ ಆಟ ಆಡು ಅಂತ ಕೊಡ್ತಾರೆ. ನನ್ ಪಾರು ಅತ್ತ ಸಾರಥಿ ಅತ್ತ ಹೋಗ್ತೀನಿ ಅಂದ್ರೆ ಬೇಡ ಅಂತ ಮೊಬೈಲ್ ಕೊಡ್ತಾಳೆ. ಮಮ್ಮಿ ತುಂಬಾ ಒಳ್ಳೆಯವಳೆ. ಆದ್ರೆ ನೀನು ಮೊಬೈಲ್ ನೋಡ್ತಾ ಇದ್ರೆ, ಅದರಲ್ಲೇ ಆಟ ಆಡ್ತಾ ಇದ್ರೆ ನಿನ್ನ ಆರೋಗ್ಯ ಹಾಳಾಗೋಗುತ್ತೆ. ಕಣ್ಣು ಕಾಣಿಸಲ್ಲ, ಬುದ್ಧಿ ಮಂಕಾಗ್ಬಿಡುತ್ತೆ, ಊಟ ಸೇರಲ್ಲ, ನಿದ್ದೆ ಬರಲ್ಲ, ಗೊತ್ತಾ? ಮತ್ತೆ ಇದನ್ನೆಲ್ಲ ಮಮ್ಮಿ ಹೇಳೇ ಇಲ್ಲ. ಅದು ನಿನ್ನ ಕೈಲಿ ಮೊಬೈಲ್ ಕೊಟ್ಟು ನೀನು ಆಟ ಆಡೋದನ್ನ ನೋಡಿ ಖುಷಿ ಪಟ್ಟು ನಿನಗಿದ್ನೆಲ್ಲ ಹೇಳೋದಕ್ಕೆ ಮರ್ತಿರ್ಬೋದು. ಈಗ ಅಜ್ಜಿ ಹೇಳ್ತಿದ್ದೀನಲ್ಲ, ಇನ್ಮೇಲೆ ಮೊಬೈಲನ್ನು ತುಂಬ ಕಡಿಮೆ ನೋಡಬೇಕು, ತುಂಬ ಕಡಿಮೆ ಆಟ ಆಡಬೇಕು ಅದ್ರ ಜೊತೆ. ಓಕೆನಾ? ನಿನ್ನ ಹತ್ರ ಅಷ್ಟೊಂದು ಆಟದ ಸಾಮಾನು ಇದೆಯಲ್ಲ, ಅದ್ರ ಜೊತೆ ಆಟ ಆಡು. ಸರಿ ಅಜ್ಜಿ, ನಾನು ಆಟ ಆಡಕ್ಕೆ ಹೋಗ್ಲಾ? ಆಯ್ತು ಕಂದ, ಹೋಗು. ಇದು ತಿನ್ಬೋದಾ? ಅದು ತಿನ್ಬೋದು, ಆದ್ರೆ ತಿಂದಾದ್ಮೇಲೆ ನಾನು ಸಂಜೆ ಚಾಕ್ಲೇಟ್ ತಿನ್ಬಿಟ್ಟಿದ್ದೀನಿ, ಅದಕ್ಕೆ ನಂಗೆ ಹಸಿವಿಲ್ಲ, ರಾತ್ರಿ ಊಟ ಬೇಡ ಅಂತ ಹೇಳೋ ಆಗಿಲ್ಲ. ಸರಿ ಅಜ್ಜಿ, ಹೋಗು ಕಂದ. ನೋಡಿದ್ಯಾ ಪಾರು, ಚಿಕ್ಕಮ್ಮ ಹೇಳಿದಾಗೆ ಜನ ನೀನೇ ಪುಟಾಣಿ ಕೈಗೆ ಫೋನ್ ಕೊಟ್ಟಿರೋದು. ಅದಕ್ಕೆ ಪುಟಾಣಿ ನಿನ್ನ ಹತ್ರ ಆ ರೀತಿ ನಡ್ಕೊಂಡಿರೋದು. ಈಗಲಾದರೂ ಒಪ್ಕೋತೀಯಾ ಅದಕ್ಕೆಲ್ಲ ಕಾರಣ ಜನ ನೀನೇ ಅಂತ? ಒಪ್ಕೋತೀಯ ಅಲ್ಲ, ಒಪ್ಕೊಳ್ಳೇಬೇಕು ಅಂತ ಹೇಳಿ ದೊಡ್ಡ ಯಜಮಾನ್ರೆ. ಈ ಥರ ಮಕ್ಕಳ ತಲೆಯಲ್ಲಿ ಇಲ್ಲಿ ಸಲ್ಲದನ್ನೆಲ್ಲ ತುಂಬಿದ್ರೆ ಅವ್ರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರೋದಿಲ್ವಾ? ನಮ್ಮ ಪುಟಾಣಿ ಅಂತೂ ಇದುವರೆಗೂ ಯಾರ ಬಗ್ಗೆನೂ ಒಂದು ಕೆಟ್ಟ ಮಾತಾಡ್ದೋಳಲ್ಲ. ಅಂಥದ್ರಲ್ಲಿ ಅವಳ ಮನಸ್ಸಲ್ಲಿ ಪಾರುನೇ ಕೆಟ್ಟ ಅಮ್ಮ ಅಂತ ಬಂದಿದೆ ಅಂದರೆ ಅದಕ್ಕೆ ಜನ ನೀನೇ ಕಾರಣ. ಅದಕ್ಕೆ ಪಾಪ ಅದು ಸರಿಯಾಗಿ ಓದ್ತಿಲ್ಲ, ಬರೀತಿಲ್ಲ, ಊಟ ಕೂಡ ಮಾಡ್ತಿಲ್ಲ. ಹೀಗೆ ಆದರೆ ಅದ್ರ ಜೀವನ ಜನನೇ ಹಾಳು ಮಾಡ್ತಾಳೆ. ಈಗೇನು ಮಾಡುವಂತೀಯಪ್ಪ? ಏನು ಮಾಡೋದು ಅಂದರೆ ಇರೋ ಸತ್ಯನ ಎಲ್ಲರ ಮುಂದೆ ಹೇಳೋದು, ಅದಷ್ಟೇ ಇವಾಗ ನಮ್ಮ ಕೈಲಿರೋದು. ಜನನಿಗಿರೋ ಇನ್ಸೆಕ್ಯೂರಿಟಿಯಿಂದ ಈ ರೀತಿ ಮಾಡ್ತಾ ಇದ್ದಾಳೆ. ಪುಟಾಣಿ ತನ್ನ ಮಗಳು ಅಲ್ಲ ಅಂತ ಅವಳಿಗೆ ಗೊತ್ತಾಗೋವರೆಗೂ ಈ ರೀತಿ ಒಂದಲ್ಲ ಒಂದು ತಪ್ಪು ಮಾಡ್ತಾನೆ ಇರ್ತಾಳೆ. ಹೌದು ಪಾರು, ದೊಡ್ಡ ಯಜಮಾನ್ರು ಹೇಳ್ದಂಗೆ ಸತ್ಯ ಹೇಳೋದೇ ಒಳ್ಳೇದು. ಅದೇನಾಗುತ್ತೋ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ. ಸಾಕು, ಸುಮ್ಮನಿರ್ತೀರಾ? ಯಾವಾಗಲೂ ಸತ್ಯ ಹೇಳೋಣ ಅಂತ ಹೇಳ್ತಾ ಇರ್ತೀರಲ್ಲ, ಇದು ಬಿಟ್ಟು ನಿಮ್ಗಳ ತಲೆಗೆ ಬೇರೆ ಯಾವ ಯೋಚನೆನೂ ಬರೋದಿಲ್ವಾ? ಪುಟಾಣಿ ಜನನಿ ಮಗಳಲ್ಲ, ನನ್ನ ಮಗಳು ಅನ್ನೋ ಸತ್ಯ ಅವಳಿಗೆ ಗೊತ್ತಾದ್ರೆ ಅವಳು ಖಂಡಿತ ಬದುಕುಳಿಯೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ತಾನೆ ಅಪ್ಪವರು ಕೂಡ ಅವ್ರಿಗೆ ಸತ್ಯ ಗೊತ್ತಾದ್ಮೇಲೆ ಆ ವಿಷಯನ ಅವರು ಜನನಿಗೆ ಹೇಳೋದಿಕ್ಕೆ ಹೋಗ್ಲಿಲ್ಲ.
ಸರಿ ಪಾರು, ನೀನು ಹೇಳ್ದಾಗೆ ಸತ್ಯನ ಹೇಳೋದು ಬೇಡ ಅಂದರೆ ಇವಾಗ ಏನು ಮಾಡೋದು? ಪುಟಾಣಿನ ಹೇಗೆ ಕಂಟ್ರೋಲಿಗೆ ತೊಗೊಳೋದು? ಇನ್ನು ಮುಂದೆ ನಿನ್ನ ಜೊತೆ ಅವಳು ಮಾತಾಡೋದನ್ನ ನಿಲ್ಲಿಸ್ಬಿಟ್ರೆ ಏನು ಮಾಡ್ತೀಯಾ? ಹೌದು, ದೊಡ್ಡ ಯಜಮಾನರು ಹೇಳ್ತಿರೋದು ಸರಿ ಇದೆ. ನಾಳೆ ದಿವಸ ಪುಟಾಣಿ ನೀನು ಕೈ ತಪ್ಪು ಹೋದರೆ ಆಗೇನು ಮಾಡ್ತೀಯಾ? ಹಾಗಾಗಲ್ಲ ಅನ್ನೋ ನಂಬಿಕೆ ನನಗಿದೆ. ನಾನು ನಂಬಿರೋ ದೇವರು ನನ್ನ ಕೈ ಬಿಡೋದಿಲ್ಲ. ಸದ್ಯಕ್ಕೀಗ ನಾವು ಜನನಿ ನಡ್ಕೊಳ್ತಾ ಇರೋದನ್ನ ನೋಡಿಕೊಂಡು ಸಹಿಸ್ಕೊಂಡು ಹೋಗಬೇಕು ಅಷ್ಟೆ, ಬೇರೆ ಯಾವ ದಾರಿನೂ ಇಲ್ಲ. ಒಂದಲ್ಲ ಒಂದು ದಿವಸ ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಅವಳು ನಮ್ಮ ಪುಟಾಣಿ ಹತ್ರ ಜವಾಬ್ದಾರಿಯಿಂದ ನಡ್ಕೋತಾಳೆ. ಅಲ್ಲ, ಪ್ರಪಂಚದಲ್ಲಿ ಇಂಥ ಅಮ್ಮಂದ್ರು ಇರ್ತಾರ? ಆದಿತ್ಯ ಪಾರ್ವತಿ ಜೊತೆ ನಮ್ಮ ಪುಟಾಣಿ ಸೇರಬಾರ್ದು ಅನ್ನೋ ಕೆಟ್ಟ ಉದ್ದೇಶ ಇಟ್ಕೊಂಡು ಆ ಮಗು ಕೈಯಲ್ಲಿ ಮೊಬೈಲ್ ಕೊಟ್ಟು ಕೆಟ್ಟ ಅಭ್ಯಾಸ ಮಾಡಿಸ್ತಿದ್ದಾಳಲ್ಲ. ಮುಂದೊಂದು ದಿನ ಇದೇ ಮೊಬೈಲ್ ಪುಟಾಣಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಅಲ್ಲ, ಹೀಗೆ ಮಾಡೋದ್ರಿಂದ ಸಂಬಂಧಗಳು ದೂರ ಆಗುತ್ತೆ ಅನ್ನೋದು ಅವಳಿಗೆ ಅರ್ಥ ಆಗ್ತಿಲ್ವಾ? ಛೇ, ಪುಟಾಣಿ ಬಾಯಿಂದ ಮೊದಲು ಈ ಮಾತು ಕೇಳಿದಾಗ ನನಗೂ ನಂಬಕ್ಕೆ ಆಗಲಿಲ್ಲ. ಆದರೆ ಮಗು ಆದರೂ ಯಾಕೆ ಸುಳ್ಳು ಹೇಳುತ್ತೆ? ಜನನಿಗೆ ಯಾಕಿಂತ ಬುದ್ಧಿ ಬರ್ತಿದೆ? ಮಗಳ ಬಗ್ಗೆ ಅವಳು ತುಂಬ ಪೊಸೆಸಿವ್ ಆಗಿದ್ದಾಳೆ. ಹೌದು, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೇನು ಅಂತಂದರೆ ಅವಳು ಮಾಡೋ ಈ ಕೆಲಸದಿಂದ ಮಗು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಮಗುಗೆ ಕಷ್ಟ ಆಗುತ್ತೆ ಅನ್ನೋದು ಅವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಖಿಲ, ನಾನು ಹೋಗಿ ಮಾತಾಡ್ತೀನಿ. ಇಲ್ಲ, ನೀನು ಮಾತಾಡು. ನೀನು ತಪ್ಪು ಮಾಡ್ತಿದ್ಯಾ ಅಂತ ಅವಳು ಬುದ್ಧಿ ಹೇಳೋಣ. ಅವಳು ಅರ್ತು ತಿದ್ದುಕೊಂಡ್ರೆ ಅವಳಿಗೆ ಒಳ್ಳೇದು. ಇಲ್ದೇ ಹೋದರೆ ಏನು ಮಾಡೋದಂತ ಯೋಚನೆ ಮಾಡಬೇಕಾಗತ್ತೆ. ಬೇಡ ರಘು, ಈಗಲೇ ನಾವು ಜನನಿ ಹತ್ರ ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ, ಅವಳನ್ನು ಕೇಳೋದು ಬೇಡ. ಅಕಸ್ಮಾತ್ ಮಗು ತುಂಬ ಹಠ ಮಾಡ್ತಿತ್ತು, ತುಂಬ ಕೇಳ್ತಾ ಇತ್ತು ಅಂತ ಮೊಬೈಲ್ ಕೊಟ್ಟನೆ ಹೊರತು ಆದಿ ಪಾರ್ವತಿ ಹತ್ರ ಹೋಗಬಾರ್ದು ಅನ್ನೋ ಕಾರಣಕ್ಕಲ್ಲ ಅಂತ ನಮಗೆ ಹೇಳಿಬಿಟ್ರೆ ಹಾಗೇನು ಮಾಡ್ತೀರಾ? ಹಾಗಾದ್ರೆ ಏನು ಮಾಡುವಂತೀಯ? ಜನನಿಗೆ ನಾನು ಅರ್ಥ ಮಾಡಿಸ್ಲಾ ಅದಕ್ಕೆ? ಕ್ಷಮಿಸಿ ಅದಕ್ಕೆ, ಅದು ಹೀಗೆ ಹೋಗ್ತಿದ್ದೆ, ಆಗ ನಿಮ್ಮ ಮಾತು ನನ್ನ ಕಿವಿಗೆ ಬಿತ್ತು. ಆದರೆ ಜನನಿ ಈ ರೀತಿ ನಡ್ಕೊಳ್ತಿರೋದು ನನ್ನ ಗಮನಕ್ಕೂ ಬಂದಿರಲಿಲ್ಲ. ಈಗ ನೀವು ಹೇಳಿದ ಮೇಲೆ ನನಗೂ ಗೊತ್ತಾಯಿತು. ನೀವು ಹೇಳ್ದಾಗೆ ನೀವಾಗಲಿ ಭಾವ ಆಗಲಿ ಅವಳಿಗೆ ಬುದ್ಧಿ ಹೇಳಿದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಅವಳು ನಿಮ್ಮ ಹತ್ರ ವಾದ ಮಾಡ್ಬೋದು. ಆಗ ಅದು ನಿಮಗೆ ಅವಮಾನ ಆದಂಗೆ ಆಗತ್ತೆ ಅಲ್ವಾ? ಅದಕ್ಕೆ ನಾನು ಅವಳ ಹತ್ರ ಚೆನ್ನಾಗಿದ್ದೀನಿ, ಉಪಾಯವಾಗಿ ನಾನು ಅವಳ ಹತ್ರ ಮಾತಾಡಿ ಬುದ್ಧಿ ಹೇಳ್ತೀನಿ. ಅದು ನಿಮಗೆ ಒಪ್ಪಿಗೆ ಇದೆ ಅಂದರೆ ಮಾತ್ರ. ರತ್ನವೇಣಿ, ಇದು ತುಂಬ ಸೂಕ್ಷ್ಮವಾದ ವಿಚಾರ. ಇದೇ ಸ್ಥಾನದಲ್ಲಿ ಪಾರ್ವತಿ ಇದ್ದಿದ್ರೆ, ಅವಳೇನಾದರೂ ಹೀಗೆ ತಪ್ಪು ಮಾಡಿದ್ದಿದ್ರೆ ಅವಳನ್ನ ಎಲ್ಲರ ಮುಂದೆ ಕರೆದು ಜೋರು ಮಾಡ್ತಿದ್ದೆ. ಅವಳು ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳಿ ಇನ್ನೊಂದ್ಸಲ ಹೀಗೆ ಮಾಡಲ್ಲ ಅಂತ ಖಂಡಿತ ಹೇಳಿರ್ತಿದ್ಲು. ಆದರೆ ಜನನಿ ಸ್ವಲ್ಪ ಬೇರೆ ಸ್ವಭಾವದವಳು. ಅವಳಿಗೆ ಒಂಚೂರು ಹಠ ಜಾಸ್ತಿ. ನಾವೇನಾದರೂ ಹೇಳಕ್ಕೆ ಹೋದರೆ ಅವಳು ತನ್ನನ್ನು ತಾನು ಸಮರ್ಥನೆ ಮಾಡ್ಕೋಬೋದು, ತನ್ನ ತಪ್ಪನ್ನು ಒಪ್ಕೊಳ್ಳೋದೇನೂ ಇರಬಹುದು. ಅವಾಗ ನಾವಾದರೂ ಏನು ಮಾಡ್ತೀವಿ?
ನೀವು ಸಜೆಸ್ಟ್ ಮಾಡಿದ ಹಾಗೆ ನೀವೇ ಮಾತಾಡಿ ನೋಡೋದು ಒಳ್ಳೇದು ಅನಿಸುತ್ತೆ ಅಲ್ವಾ ರಘು? ಸರಿ, ಮಾತಾಡಿ ನೋಡೋಣ ಏನಾಗುತ್ತೆ. ಅಂತೂ ಈ ಮನೆಯಲ್ಲಿ ನನ್ನ ಬಗ್ಗೆ ಎಲ್ರಿಗೂ ಕೆಟ್ಟ ಅಭಿಪ್ರಾಯ ಇತ್ತು. ಆದರೆ ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ಈ ಅವಕಾಶ ಸಿಕ್ಕಿರೋದನ್ನು ನಾನು ಮಾತ್ರ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತೀನಿ. ಜನನಿ ನನ್ನ ತಪ್ಪನ್ನು ಒಪ್ಪಲಿ ಬಿಡಲಿ, ನಾನಂತೂ ಒಳ್ಳೊಳ್ಳೆ ಅನಿಸ್ಕೊಂಡ್ಬಿಡ್ತೀನಿ. ಜನನಿ ಹೀಗೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಜಮಾನ್ರೆ. ಈ ವಯಸ್ಸಿಗೆ ಆ ಎಳೆ ಮಗು ಕೈಗೆ ಫೋನ್ ಕೊಡೋ ಅಭ್ಯಾಸ ಮಾಡಿಸ್ತಾ ಇದ್ದಾಳಲ್ಲ. ಚಿಕ್ಕಮ್ಮ ಜನನಿ ಬಗ್ಗೆ ಹೇಳಿದಾಗ ನೀನು ಸಾರ್ತಿ ಜನನಿ ಆ ಥರ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ, ಅವಳು ಆ ಥರ ಅಲ್ಲ ಅಂತ ನೀವು ಅವಳನ್ನ ವಹಿಸ್ಕೊಂಡು ಮಾತಾಡಿದ್ರಿ. ಇವಾಗ ನೋಡಿದ್ರೆ ಹೌದು ಯಜಮಾನ್ರೆ, ಆ ಸಮಯದಲ್ಲಿ ಜನನಿ ಬಗ್ಗೆ ಚಿಕ್ಕತ್ತ ಅನುಮಾನ ಪಟ್ಟಾಗ ನಾನು ಅದನ್ನು ನಂಬಿರಲಿಲ್ಲ ನಿಜ. ಯಾಕೆ ಅಂದರೆ ನಮ್ಮ ಜನನಿಗೆ ಈ ಥರ ಎಲ್ಲ ಸಣ್ಣ ಬುದ್ಧಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನೂ ಬೇಕಾದರೆ ರತ್ನವೇಣಿಯವ್ರು ಈ ಥರ ಮಾಡಿರ್ತಾರೆ ಹೊರತು ನಮ್ಮ ಜನನಿ ಹೀಗೆಲ್ಲ ಮಾಡೋಳಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಪುಟಾಣಿ ಬಾಯಲ್ಲೇ ಈ ಸತ್ಯ ಕೇಳಿ ನನಗಂತೂ ಗಾಬರಿ ಆಯಿತು. ಅಲ್ಲ ಯಜಮಾನ್ರೆ, ಈಗ ಫೋನ್ ಕೊಟ್ಟು ನಮ್ಮ ಹತ್ರ ಬರೋದನ್ನು ತಡೆದಿರೋಳು ಮುಂದೆ ಬೇರೆ ಏನಾದರೂ ಆಸೆ ತೋರಿಸಿ ನಮ್ಮ ಹತ್ರ ಮಾತಾಡೋದನ್ನ ನಿಲ್ಸಿಸ್ಬಿಟ್ರೆ ಏನು ಮಾಡೋದು ಯಜಮಾನ್ರೆ? ಯಾವ ತಾಯಿಗೆ ಆಗಲಿ ತಾನು ಹೆತ್ತ ಮಗಳೇ ತನ್ನನ್ನು ಕೆಟ್ಟೋಳು ಅಂತಂದ್ರೆ ನೋವಾಗಲ್ವಾ ಹೇಳಿ? ಇವಾಗ ಈಗ ಅಳ್ತಾ ಕೂತ್ರೆ ಆಗಿರೋ ಸಮಸ್ಯೆ ಬಗೆಹರಿಯುತ್ತಾ ಪಾರು? ಮತ್ತೇನು ಮಾಡು ಅಂತೀರ ಯಜಮಾನ್ರೆ? ಜನನಿ ಹತ್ರ ಹೋಗಿ ಕೇಳೋಣ. ಏನಂತ ಕೇಳ್ತೀರಾ ಯಜಮಾನ್ರೆ? ಪುಟಾಣಿ ನಮ್ಮ ಹತ್ರ ಬರ್ದೇ ಇರೋದಕ್ಕೆ ಅವಳ ಕೈಗೆ ಫೋನ್ ಕೊಡ್ತಿದ್ಯಾ ಅಂತ ಕೇಳ್ತೀರಾ? ಹೌದು. ನೀವು ಹಾಗೆ ಕೇಳಿದ ತಕ್ಷಣ ಜನನಿ ಒಪ್ಕೊಂಡ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೀರಾ? ಪುಟಾಣಿನೇ ಹೇಳಿದ್ದು ಅಂತ ಹೇಳೋಣ. ಮಗು ಕೈಗೆ ನಾನು ಪ್ರೀತಿಯಿಂದ ಫೋನ್ ಕೊಟ್ಟನೆ ಹೊರತು ನೀವು ಅನ್ಕೊಂಡಿರೋ ಉದ್ದೇಶಕ್ಕಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಯಜಮಾನ್ರೆ? ಅಲ್ಲಮ್ಮ ಜನನಿ, ಮಗು ಫೋನ್ ಇಟ್ಕೊಂಡಿದ್ರೆ ಬುದ್ಧಿ ಹೇಳೋದು ಬಿಟ್ಟು ನೀನೇ ಅವ್ರ ಕೈಗೆ ಫೋನ್ ಕೊಟ್ಟು ಅಭ್ಯಾಸ ಮಾಡಿಸ್ತಾ ಇದೆಯಲ್ಲ, ಇದು ನಿನಗೆ ಸರಿ ಅನ್ಸುತ್ತಾ? ಅದರಿಂದ ಮಗು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಗೊತ್ತಿಲ್ವ ನಿನಗೆ? ಅಲ್ಲ ಕಣಮ್ಮ, ಇದೆಲ್ಲ ನಿನ್ನ ಬೇಕು ಅಂತ ಮಾಡ್ತಿದ್ಯೋ ಇಲ್ಲ ಮಗು ನಿನ್ನ ಜೊತೆನೇ ಇರಬೇಕು ಅನ್ನೋ ಕಾರಣಕ್ಕೆ ಮಾಡ್ತಿದ್ಯೋ? ಹೌದು ಚಿಕ್ಕಮ್ಮ, ನೀವು ಹೇಳೋ ಹಾಗೆ ನನ್ನ ಮಗಳು ಬೇರೆ ಯಾರ ಹತ್ರ ಹೋಗೋದು ನನಗಿಷ್ಟ ಆಗಲ್ಲ. ಅದಕ್ಕೆ ನಾನು ಹೀಗೆ ಮಾಡ್ತಾ ಇರೋದು. ಹಾಗಂತ ಅವಳ ಆರೋಗ್ಯ ಕೆಡೋ ಹಾಗೆ ನಾನು ಮಾಡ್ತೀನಾ? ಅವಳಿಗೆ ನಾನು ಅನ್ಯಾಯ ಮಾಡ್ತೀನಾ? ಖಂಡಿತವಾಗ್ಲೂ ಇಲ್ಲ. ನನ್ನ ಮಗಳು ನನ್ನ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗೋವರೆಗೂ ನಾನು ಅವಳ ಕೈಗೆ ಮೊಬೈಲ್ ಕೊಡ್ತೀನಿ. ಆಮೇಲೆ ಅಭ್ಯಾಸನ ಹೇಗೆ ಬಿಡಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಅಲ್ಲದೆ ನನ್ನ ಮಗಳು ನನ್ನ ಮಾತನ್ನ ಕೇಳ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಈಗೇನೋ ನೀನು ಇಲ್ಲೇ ಇದೆಯಾ, ಅದಕ್ಕೆ ಮಗು ಆದಿ ಪಾರ್ವತಿ ಹತ್ರ ಹೋಗದೇ ಇರ್ಬೋದು. ಆದರೆ ಮತ್ತೆ ನೀನು ಆಫೀಸ್ ಕೆಲಸಕ್ಕೆ ಅಂತ ಹೋದಾಗ ಮಗು ಆದಿ ಪಾರ್ವತಿ ಹತ್ರ ಹೋಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅದಕ್ಕೆ ಅಂತ ತಾನೇ ನೀವಿರೋದು. ನೀವು ನನ್ನ ಮಗಳನ್ನ ನೋಡ್ಕೊಳ್ಳಿ. ಎಲ್ಲ ಸಮಯದಲ್ಲೂ ನಿನ್ನ ಮಗಳು ನನ್ನ ಮಾತು ಕೇಳಲ್ವಲ್ಲ, ಆಗ ನಾನೇನು ಮಾಡಲಿ? ಚಿಕ್ಕಮ್ಮ, ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ನನ್ನ ಮಗಳು ನನ್ನ ಮಾತನ್ನ ಕೇಳಲಿ ಅಂತ ತಾನೆ ಈಗಲಿಂದಾನೇ ಅವಳ ಕೈಗೆ ಫೋನ್ ಕೊಟ್ಟು ಅವಳನ್ನ ಪ್ರಿಪೇರ್ ಮಾಡ್ತಾ ಇರೋದು. ಹಾಗೆ ಮಾಡೋದ್ರಿಂದ ಅವಳು ಯಾರ ಮೇಲೂ ಅವಲಂಬಿಸೋದಿಲ್ಲ.
ನಾನು ಇಲ್ಲದೆ ಇರೋ ಟೈಮಲ್ಲೂ ಅವಳು ಒಬ್ಬಳೇ ಆರಾಮಾಗಿರ್ತಾಳೆ. ಇರೋ ಹಾಗೆ ನಾನು ಮಾಡ್ತೀನಿ. ಏನಮ್ಮ, ನನಗಂತೂ ನಿನ್ನ ಮಗು ವಿಷಯದಲ್ಲಿ ಮಾಡ್ತಿರೋದು, ಹೇಳ್ತಿರೋದು, ನಡ್ಕೊಳ್ತಿರೋದು ಒಂದು ಸರಿ ಕಾಣ್ತಿಲ್ಲ ಕಣಮ್ಮ. ನಿಮಗೆ ಅನಿಸ್ಬೇಕಾದ ಅವಶ್ಯಕತೆನೂ ಇಲ್ಲ ಚಿಕ್ಕಮ್ಮ. ನನಗೇನು ಸರಿ ಅನಿಸುತ್ತೋ ನಾನು ಅದನ್ನೇ ಮಾಡ್ತೀನಿ. ಅದರಿಂದ ಯಾರಿಗೆ ಬೇಜಾರಾದರೂ ನನಗೇನು ಅನಿಸಲ್ಲ. ಯಾಕೆ ಅಂದರೆ ನನಗೆ ನನ್ನ ಮಗಳು ಮಾತ್ರ ಖುಷಿಯಾಗಿರಬೇಕು, ಅದು ನನ್ನ ಜೊತೆ ಮಾತ್ರ ಇರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ.